ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಗೈಡ್ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಇರುವಂಥ ಸ್ಪೆಷಲಿಸ್ಟ್ ಡಾಕ್ಟರ್ ನಿವೇದಿತಾ ವೈಆರ್. ಇವರು ಇವತ್ತು ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ. ಏನಂತ ಹೇಳಿದ್ರೆ, ಆಯುರ್ವೇದ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಗಂಟು ನೋವು ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿದ್ದರೆ ನಾವು ಆಯುರ್ವೇದ ಅಂತೇಳಿ ಅದರ ಮೇಲೆ ಆಯುರ್ವೇದನ ಅರಿಸ್ಕೊಂಡು ಹೋಗ್ತೀವಿ. ಆದರೆ ಪೀಡಿಯಾಟ್ರಿಕ್ ಅನ್ನೋಂಥ ಸೆಕ್ಷನ್ ಆಯುರ್ವೇದದಲ್ಲಿ ಕೂಡ ಇದೆಯಾ? ಮತ್ತು ಮಕ್ಕಳ ಏನು ಚಿಲ್ಡ್ರನ್ ಕೇರ್ ಇದರ ಬಗ್ಗೆ ಆಯುರ್ವೇದದಲ್ಲಿ ಯಾವ ರೀತಿ ಏನು ಹೇಳಲ್ಪಟ್ಟಿದೆ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಆ್ಯಂಡ್ ವೆಲ್ಕಮ್ ಟು ದಿ ಶೋ. ನಮಸ್ತೆ ವೀಕ್ಷಕರು, ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಿಬಿಟ್ಟು ನಿಮ್ದು ಏನಾದರೂ ಪ್ರಶ್ನೆಗಳಿದ್ದರೆ ನೀವು ನಮ್ಮ ತಜ್ಞರಿಗೆ, ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿಬಿಟ್ಟು ತಜ್ಞರನ್ನ ನೀವು ಉತ್ತರ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ವಿಚಾರವಾಗಿ ಮಾತಾಡೋಣ. ಡಾಕ್ಟ್ರ್, ಇವಾಗ ನಾನಾಗಲೇ ಹೇಳಿದೆ, ಆಯುರ್ವೇದ ಅಂತ ಹೇಳಿದರೆ ತಲಾಭ್ಯಂಗನ ಇರ್ಬೋದು, ಆಮೇಲೆ ಗಂಟು ನೋವು ಇದಕ್ಕೆಲ್ಲ ಹೋಗ್ತಾರೆ. ಬಟ್ ಆಯುರ್ವೇದದಲ್ಲಿ ಕೂಡ ಪೀಡಿಯಾಟ್ರಿಕ್ ಅನ್ನೋಂಥ ಸೆಕ್ಷನ್ ಇದೆಯಾ ಅಂತ? ಹಾಗೆ ಖಂಡಿತವಾಗಿ ಇದೆ. ಸಾಮಾನ್ಯವಾಗಿ ಜನರು ಆಯುರ್ವೇದ ಅಂತ ಅರಿಸಿದಾಗ ವಾತವ್ಯಾಧಿ ಇಂಥ ಸಮಸ್ಯೆಗಳಿಗೆ ಮೇಯ್ನಾಗಿ ನೋಡ್ತಾರೆ. ಬಟ್ ಆಯುರ್ವೇದ ಒಂದು ಜೀವನ ಪದ್ಧತಿಯೂ ಹೌದು, ಚಿಕಿತ್ಸಾ ಪದ್ಧತಿಯೂ ಹೌದು. ನಾವು ಚಿಕಿತ್ಸಾ ಪದ್ಧತಿಯ ದೃಷ್ಟಿಯಿಂದ ನೋಡಬೇಕಾದ್ರೆ ಆಯುರ್ವೇದವನ್ನು 8 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಅಷ್ಟಾಂಗ ಆಯುರ್ವೇದ ಅಂತ ಕರಿತೀವಿ. ಇದರಲ್ಲಿ 2ನೇ ಸ್ಥಾನದಲ್ಲಿರೋದೇ ಬಾಲರೋಗ ಅಥವಾ ಕೌಮಾರ ವೃತ್ತಿ ಅಂತ. ನಾವು ಯೂಶ್ವಲಿ ಮಾಡ್ರನ್ ಏರಾದಲ್ಲಿ ನೋಡಬೇಕಾದ್ರೆ ಪೀಡಿಯಾಟ್ರಿಕ್ಸ್ ಅಂದರೆ ಮಗು ಹುಟ್ಟಿದಲ್ಲಿಂದ 16 ವರ್ಷ ತನಕ ಪೀಡಿಯಾಟ್ರಿಕ್ಸ್ ಸೆಂಟರ್ ಕನ್ಸಿಡರ್ ಮಾಡ್ತೀವಿ. ಬಟ್ ನಮ್ಮಲ್ಲಿ ಏನಂದರೆ ಪ್ರೀ ಕನ್ಸೆಪ್ಷನ್ ಕೇರ್, ಗರ್ಭಾವಸ್ಥೆಯಿಂದ ಮುನ್ನ ಹಾಗೂ ಗರ್ಭಾವಸ್ಥೆಯಲ್ಲಿ ಮತ್ತು ಮಕ್ಕಳಿಗೆ 16 ವರ್ಷ ತುಂಬುವವರೆಗೆ ಬಾಲರೋಗದ ಅಂಡರ್ ಟ್ರೀಟ್ ಮಾಡ್ತೀವಿ. ಓಕೆ, ಈಗ ಇದು ಪ್ರೀ ಕಾನ್ಸೆಪ್ಷನ್ ಪೀರಿಯಡ್ ಕೇರ್ ಬಗ್ಗೆ ಹೇಳಿದ್ರಿ ನೀವು, ಅದು ಹೇಗೆ, ಏನು ಹಾಗಂದ್ರೆ? ಯೂಶ್ವಲಿ ಆರೋಗ್ಯವಂತ ಮಗುವಿನ ಜನನಕ್ಕೆ ಆರೋಗ್ಯವಂತ ಸ್ಪರ್ಮ್ ಮತ್ತು ಓವಮ್ ಅಂದರೆ ತಂದೆ ತಾಯಿಯ ಸ್ಪರ್ಮ್ ಮತ್ತು ಓವಮ್ ತುಂಬ ಮುಖ್ಯವಾಗಿರುತ್ತೆ. ಇದಕ್ಕೆ ನಾವು ಶುದ್ಧ ಶುಕ್ರ ಮತ್ತು ಶೋಣಿತ ಅಂತ ಹೇಳ್ತೇವೆ. ಈ ಶುದ್ಧ ಶುಕ್ರ ಶೋಣಿತ ಸಂಸರ್ಗ ಆದಾಗ ಮಾತ್ರ ಆರೋಗ್ಯವಂತ ಶಿಶುವಿನ ಜನನ ಸಾಧ್ಯ ಆಗತ್ತೆ. ಹಾಗೇನೆ ನಮಗೆ ಮಗು ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ ದೈಹಿಕ ಬೆಳವಣಿಗೆಗಳು ತಾಯಿಗೆ ಬೇಗ ಗೊತ್ತಾಗ್ತಾ ಹೋಗುತ್ತೆ. ಮಗು ದೈನಂದಿನ ಬೆಳವಣಿಗೆ ಆಗಬೇಕಾದ್ರೆ ಮಗುವಿನ ಮೂವ್ಮೆಂಟ್ಸ್, ತಾಯಿಯಲ್ಲಿ ಆಗುವಂಥ ಫಿಸಿಕಲ್ ಗ್ರೋತು, ಹಾಗೆ ನಮ್ಮ ರೀಸೆಂಟ್ ಅಡ್ವಾನ್ಸಸ್ ಲೈಕ್ ಅಲ್ಟ್ರಾಸೌಂಡ್, ಇದರಿಂದ ಮಗುವಿನ ಲೆಂತ್ ಎಷ್ಟು, ವೆಯ್ಟ್ ಎಷ್ಟು ಎಲ್ಲ ನಾವು ತಿಳ್ಕೊಳ್ಬೋದು. ಬಟ್ ಮಾನಸಿಕ ಬೆಳವಣಿಗೆ ಮಗುವಲ್ಲಿ ಹೇಗಾಗುತ್ತೆ ಅನ್ನೋದು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟಕರವಾದ ವಿಷಯ. ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮಗು 5ನೇ ತಿಂಗಳು ಇರಬೇಕಾದ್ರೆ ತಾಯಿಯ ಗರ್ಭದಲ್ಲಿ ಇರುವಾಗ 5ನೇ ತಿಂಗಳಲ್ಲಿ ಮಗುವಿನ ಮನಸ್ಸು ಡೆವಲಪ್ ಆಗುತ್ತೆ ಹಾಗೂ 6ನೇ ತಿಂಗಳಲ್ಲಿ ಬುದ್ಧಿ ಬೆಳವಣಿಗೆ ಆಗುತ್ತೆ ಅಂತ. ಆ ಸಮಯದಿಂದಲೇ ಮಗುವಿನ ಪಂಚಜ್ಞಾನೇಂದ್ರಿಯಗಳು ಹೊರಗಿನ ಸಂವೇದನೆಗೆ ಸ್ಪಂದಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ತಾಯಿಯ ಮುಖಾಂತರ ಇದು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಹಾಗಾದರೆ ಈಗ ಒಬ್ಬಳು ಪ್ರೆಗ್ನೆಂಟ್ ಲೇಡಿ ಮಗು ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳಿದರೆ ಏನೆಲ್ಲ ಕ್ರಮಗಳನ್ನ ತಗೊಳ್ಬೇಕು? ಮೇಯ್ನ್ ಆಗಿ ಪ್ರೆಗ್ನೆಂಟ್ ಲೇಡಿ ತನ್ನ ಆರೋಗ್ಯ ಮತ್ತು ತನ್ನ ಮಗುವಿನ ಆರೋಗ್ಯಕ್ಕೋಸ್ಕರ ಉತ್ತಮ ಪೌಷ್ಟಿಕಾಂಶಯುಕ್ತ ಆಹಾರಗಳ ಸೇವನೆ ಮಾಡಬೇಕು. ಹೆಚ್ಚಾಗಿ ಹಸಿರು ತರಕಾರಿ, ಹಣ್ಣಿನ ರಸ ಸೇವನೆ, ಹಣ್ಣುಗಳು, ಹಾಗೆ ಮಾನಸಿಕ ನೆಮ್ಮದಿ ತುಂಬ ಮುಖ್ಯ ಗರ್ಭಾವಸ್ಥೆಯಲ್ಲಿ ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ. ಇವೆರಡೂ ಸಾಧಾರಣ ಇಂಟರ್ಲಿಂಕ್ಡ್ ಆಗಿರುತ್ತೆ. ತಾಯಿ ಹೆಚ್ಚಾಗಿ ಅಧಿಕ ದೈಹಿಕ ಶ್ರಮದ ಕೆಲಸವನ್ನು ಮಾಡಬಾರ್ದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ. ಹಾಗೆ ಯಾವುದೇ ಸ್ಟ್ರೆಸ್ಸನ್ನು ತಾಯಿಗೆ ಕೊಡಬಾರ್ದು. ಆದಷ್ಟು ಅವಳು ಸಂತೋಷದಿಂದ ಇರೋ ಹಾಗೆ ನೋಡ್ಕೊಳ್ಬೇಕು. ಆಹಾರ ವಿಹಾರ ಎರಡೂ ಉತ್ತಮವಾಗಿದ್ದರೆ ಮಗು ಆರೋಗ್ಯನೂ ಉತ್ತಮವಾಗಿರುತ್ತೆ. ಓಕೆ, ಮಗು ಹುಟ್ಟಿದ ನಂತರ ಮಗುವಿನ ಬೆಳವಣಿಗೆ ಯಾವ ರೀತಿ ಕೇರ್ ತಗೊಳ್ಬೇಕು? ಹೌದು, ಆಯುರ್ವೇದ ಶಾಸ್ತ್ರದಲ್ಲಿ ಮಗು ಹುಟ್ಟಿದ ಕೂಡಲೇ ನಾವು ಜಾತಕರ್ಮ ಅನ್ನೋ ಒಂದು ಸಂಸ್ಕಾರವನ್ನು ಮಾಡ್ತೇವೆ. ಈ ಜಾತಕರ್ಮ ಅನ್ನೋ ಸಂಸ್ಕಾರದಿಂದ ಮಗುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಅತ್ಯುತ್ತಮ ರೀತಿಯಲ್ಲಿ ಆಗುವಂಥದ್ದು. ಇದರಲ್ಲಿ ಮೇಯ್ನ್ ಆಗಿ ನಾವು ಶುದ್ಧವಾದ ಜೇನುತುಪ್ಪ ಹಾಗೂ ಹಸುವಿನ ತುಪ್ಪ ಜೊತೆಗೆ ಸ್ವರ್ಣ ಭಸ್ಮವನ್ನು ಕೊಡುವಂಥದ್ದು. ಇದಾದ ನಂತರ ಮಗುವಿಗೆ ಪ್ರಥಮ ದಿನದಿಂದನೇ ತಾಯಿಯ ಸ್ತನ್ಯಪಾನವನ್ನು ಮಾಡಿಸ್ಲಿಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ. ಯೂಶ್ವಲಿ ಮಗು ಈಗ 8ನೇ ತಿಂಗಳಲ್ಲಿ ಹುಟ್ಟಿದರೆ ಆ 8ನೇ ತಿಂಗಳ ಮಗುವಿಗೆ ಬೇಕಾದ ಪೌಷ್ಟಿಕಾಂಶ ಏನು ಬೇಕಿರತ್ತೆ ಅದಕ್ಕೆ ಕರೆಕ್ಟಾಗಿಯೇ ತಾಯಿಯಲ್ಲಿ ಎದೆ ಹಾಲು ಉತ್ಪತ್ತಿ ಆಗುವಂಥದ್ದು. ಸೊ ಬ್ರೆಸ್ಟ್ ಮಿಲ್ಕ್ ಅನ್ನುವಂಥದ್ದು ತುಂಬ ಮುಖ್ಯ ಮಗುವಿನ ಬೆಳವಣಿಗೆಗೆ. ಸೊ ನಾವು ಅದನ್ನು ಜಾಸ್ತಿ ಅಡ್ವೈಸ್ ಮಾಡ್ತೀವಿ. ಕನಿಷ್ಠ ಪಕ್ಷ 6 ತಿಂಗಳವರೆಗೆ ಮಕ್ಕಳಿಗೆ ಎದೆ ಹಾಲು ಕೊಡಬೇಕು ಅಂತ. ಮತ್ತು ಆಹಾರದ್ದು ಕ್ರಮ ಯಾವಾಗಿಂದ ಶುರು ಮಾಡಬೇಕು ಮಕ್ಕಳಿಗೆ? ಅದೇ ಫಸ್ಟ್ ದಿನದಿಂದನೇ ಮಗುವಿಗೆ ಎದೆ ಹಾಲನ್ನು ಕೊಡಬೇಕು. ಹೆಚ್ಚಾಗಿ ಈಗಿನ ಪೀರಿಯಡ್ ಪ್ರೆಸೆಂಟ್ ಇರೋದಲ್ಲಿ
ತಾಯಿ ಅಂದ್ರು ಮಗುವಿಗೆ ಹಾಲನ್ನು ಹೆಚ್ಚಾಗಿ ಕೊಡೋದಿಲ್ಲ, ಅವರು ಕೂಡ ವರ್ಕಿಂಗ್ ವುಮೆನ್ ಇರ್ತಾರೆ. ಈ ಥರ ಕಂಡೀಷನಲ್ಲೆಲ್ಲ ಮಗು ಬ್ರೆಸ್ಟ್ ಮಿಲ್ಕಿಂದ ಡಿಪ್ರೈವ್ ಆಗುತ್ತೆ. ಹಾಗಾಗಬಾರ್ದು. ಯಾಕಂದರೆ ತಾಯಿಯ ಹಾಲಿನಲ್ಲಿ 30 ಟೈಮ್ಸ್ ಆಫ್ DHA ಇರುತ್ತೆ, ಹಸುವಿನ ಹಾಲಿನಲ್ಲಿ ಇಲ್ಲದಿರುವಂಥದ್ದು. ಸೊ ಅದು DHA ಎನ್ನುವಂಥದ್ದು ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಮತ್ತು ಕಣ್ಣಿನ ದೃಷ್ಟಿಗೆ ತುಂಬ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು. ಅದಲ್ಲದೆ ನಾವು ತಾಯಿಯ ಹಾಲನ್ನು ಕಂಪ್ಲೀಟ್ ಫುಡ್ ಅಂತ ಹೇಳ್ತೀವಿ, ಒಂದು ಸಂಪೂರ್ಣ ಆಹಾರ ಅಂತ ಹೇಳ್ತೇವೆ. ಹಾಗೆ ಬ್ರೆಸ್ಟ್ ಮಿಲ್ಕಲ್ಲಿ ಕಾಲಿನ್, ಟಾರಿನ್, ಅಯೋಡಿನ್ ಮತ್ತು ಜಿಂಕ್ ಇವೆಲ್ಲ ಅತ್ಯಂತ ಹೇರಳವಾಗಿ ಇರುತ್ತೆ. ಇವೆಲ್ಲ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಅತ್ಯಗತ್ಯವಾಗಿರುವಂಥದ್ದು. ಈಗ ಬ್ರೆಸ್ಟ್ ಮಿಲ್ಕ್ ಜೊತೆಗೆ ಬೇರೆ ಏನು ಕೊಡ್ಬೋದು ಅಥವಾ ಬೇರೆ ಯಾವ ರೀತಿ ಕೇರ್ನ ತಗೊಳ್ಬೇಕಾಗುತ್ತೆ ಮಗುಗೆ? ಬ್ರೆಸ್ಟ್ ಮಿಲ್ಕ್ ಜೊತೆಗೆ ಮಗುವಿಗೆ ಬೇರೆ ಏನಾದರೂ ಆಹಾರಗಳನ್ನ ಕೊಡ್ಬೋದಾ? ಇಲ್ಲ, ಯೂಶ್ವಲಿ ನಾವು 6 ತಿಂಗಳವರೆಗೆ ಮಗುವಿಗೆ ಬೇರೆ ಯಾವ ಆಹಾರನೂ ಸಜೆಸ್ಟ್ ಮಾಡೋದಿಲ್ಲ. 6 ತಿಂಗಳ ನಂತರವೇ ಮಗುವಿಗೆ ಹಣ್ಣಿನ ರಸವನ್ನು ಕೊಡಿ ಅಂತ ಸಜೆಸ್ಟ್ ಮಾಡ್ತೀವಿ. ಅದಾದ ನಂತರ ಮನೆಯಲ್ಲೇ ತಯಾರಿಸಿದಂಥ ಮಣ್ಣಿಗಳನ್ನು ಕೊಡುವಂಥದ್ದು, ಮತ್ತು 10 ತಿಂಗಳ ನಂತರ ಮೆದು ಅನ್ನವನ್ನು ಅಥವಾ ಮೆದು ತರಕಾರಿಗಳನ್ನು ಬೇಯಿಸಿ ಕೊಡುವಂಥದ್ದು. 1 ವರ್ಷದ ನಂತರ ಮಗುವಿಗೆ ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೆ ಅದನ್ನು ಸ್ವಲ್ಪ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡುವಂಥದ್ದು. ಬಟ್ ಬ್ರೆಸ್ಟ್ ಮಿಲ್ಕ್ ಈಸ್ ಅ ಕಂಪ್ಲೀಟ್ ಫುಡ್. 6 ತಿಂಗಳವರೆಗೆ ನಾವು ಬೇರೆ ಯಾವ ಆಹಾರನೂ ಸಜೆಸ್ಟ್ ಮಾಡೋದಿಲ್ಲ. ಓಕೆ ಮೇಡಮ್, ಮತ್ತು ಇವಾಗ ವ್ಯಾಕ್ಸಿನ್ ಬಗ್ಗೆ ಹೇಳಬೇಕಂದ್ರೆ ಆಯುರ್ವೇದದಲ್ಲಿ ವ್ಯಾಕ್ಸಿನ್ ಇದೆಯಾ? ಓಕೆ, ಹಾಂ, ಆಯುರ್ವೇದದಲ್ಲಿ ವ್ಯಾಕ್ಸಿನ್ ಇದೆಯಾ ಅಂತ ಹೇಳಿದರೆ, ಈಗ ನಾವು ನೋಡ್ತಾ ಇದ್ದೀವಿ ಇಂಜೆಕ್ಟೇಬಲ್ ವ್ಯಾಕ್ಸಿನ್ಸ್, ಅಂದರೆ DPT, BCG, ಪೋಲಿಯೋ ಈ ಥರ ವ್ಯಾಕ್ಸಿನ್ಸ್ ಎಲ್ಲ ಇರುತ್ತೆ. ಈ ಥರ ಇಂಜೆಕ್ಟೇಬಲ್ ಕೈಂಡ್ ಆಫ್ ವ್ಯಾಕ್ಸಿನ್ಸ್ ಆಯುರ್ವೇದದಲ್ಲಿ ಇಲ್ಲ. ಬಟ್ ನಮ್ಮಲ್ಲಿ ಈ ವ್ಯಾಕ್ಸಿನ್ಸ್ ಯಾಕೆ ಕೊಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಈ ವ್ಯಾಕ್ಸಿನ್ಸ್ ಕೊಡೋದು. ಈ DPT ಕೊಟ್ಟರೆ ಆ 3 ರೋಗಗಳು ಬಾರದೇ ಇರುವ ಹಾಗೆ ನಾವು ತಡಿಬೋದು. ಬಟ್ ನಮ್ಮಲ್ಲಿ ಇರುವಂಥದ್ದು ಅಂದರೆ ಮಕ್ಕಳಿಗೆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಬಹಳಷ್ಟು ಇಮ್ಯುನೋಮಾಡ್ಯುಲೇಟರ್ಸ್ ಇದೆ ನಮ್ಮಲ್ಲಿ. ಅದರಲ್ಲಿ ಈಗ ನಾವು ಮೇನ್ ಹೇಳಬೇಕಂದ್ರೆ ಸ್ವರ್ಣಪ್ರಾಶನ ಅಥವಾ ಹಿರಣ್ಯಪ್ರಾಶನ ಅಂತ ಹೇಳ್ತೀವಿ. ಮಗು ಹುಟ್ಟಿದಲ್ಲಿಂದ 6 ತಿಂಗಳವರೆಗೆ ಕೊಡುವಂಥದ್ದು. ಅಥವಾ ಪ್ರಾಕಾರ ಯೋಗ ಅಂತ ಹೇಳ್ತೀವಿ. ಹುಟ್ಟಿದ ಮಗುವಿನಿಂದ 12 ವರ್ಷದವರೆಗೆ ಪ್ರತಿ ತಿಂಗಳು 5 ದಿವಸ ಅಥವಾ 7 ದಿವಸ ಕೆಲವು ಗಿಡಮೂಲಿಕೆಗಳನ್ನು ಕೊಡುವಂಥದ್ದು. ಹಾಗೆ ನಾವು ಮನೆಯಲ್ಲಿ ಅಜ್ಜಿಯಂದ್ರು ಎಲ್ಲ ಇದ್ದರೆ ಕಲ್ಸುತ್ತು ಅಂತ ಸಾಧಾರಣವಾಗಿ ಮಾಡ್ತಾರೆ. ಇದನ್ನು ಜ್ಯೇಷ್ಠ ಮಧು ಅಥವಾ ಬಜೆ, ಜಾಯಿಕಾಯಿ ಇಂಥದ್ದನ್ನು ದಿನ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ತೆಗೆದುಬಿಟ್ಟು ಮಗುವಿನ ನಾಲಿಗೆಗೆ ಇಡುವಂಥದ್ದು. ಇವೆಲ್ಲದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು, ಇಮ್ಯುನೋಮಾಡ್ಯುಲೇಟರ್ಸ್ ಇಂಥವು ಇದೆ. ಓಕೆ, ಬೇರೆ ಯಾವುದು ಕೆಲವೊಂದು ಗಿಡಮೂಲಿಕೆಗಳ ಬಗ್ಗೆ ಕೂಡ ಹೇಳಿದ್ರಿ, ಯಾವುದನ್ನ ವ್ಯಾಕ್ಸಿನ್ ಆಗಿ ಕೊಡ್ತಾರೆ? ವ್ಯಾಕ್ಸಿನ್ ಆಗಿ ಕೊಡ್ತಾರೆ ಅಂತ ಅಲ್ಲ, ಇಮ್ಯುನೋಮಾಡ್ಯುಲೇಟರ್ಸ್ ಆಗಿ ನಾವೀಗ ಅಮೃತ ಬಳ್ಳಿ ಅಂತ ಹೇಳ್ತೀವಿ, ಅದನ್ನು ಕೊಡ್ತೇವೆ. ಮತ್ತೆ ಶಂಖಪುಷ್ಪಿ, ಬ್ರಾಹ್ಮಿ, ಆಮೇಲೆ ಪಿಪ್ಪಲಿ ಅಂತ ಹೇಳ್ತೇವೆ ಅದನ್ನು. ಹಾಗೆ ಹಲವಾರು ರೀತಿಯಂತ ಕೊಡ್ತೇವೆ. ಹಿರಣ್ಯಪ್ರಾಶನ ಬಗ್ಗೆ ಹೇಳಿದ್ರೆ ಯಾವ ವಯಸ್ಸಲ್ಲಿ ಕೊಡ್ತಾರೆ ಮತ್ತೆ ಯಾವಾಗ ಕೊಡ್ತಾರೆ? ಇದರಿಂದ ಏನಾದರೂ ಬೇರೆ ಸೈಡ್ ಎಫೆಕ್ಟ್ಸ್ ಇದೆಯಾ? ಇಲ್ಲ, ಹಿರಣ್ಯಪ್ರಾಶನದೆಲ್ಲ ಬೇರೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಯೂಶಲಿ ಇದರಲ್ಲಿ ನಾವು ಸ್ವರ್ಣ ಭಸ್ಮವನ್ನು ಕೊಡುವಂಥದ್ದು. ಸ್ವರ್ಣ ಅನ್ನೋದು ಬೆಸ್ಟ್ ಇಮ್ಯುನೋಮಾಡ್ಯುಲೇಟರ್. ಹಾಗೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಸಂಹಿತೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ 1 ತಿಂಗಳವರೆಗೆ ಕರೆಕ್ಟಾಗಿ ಕೊಟ್ಟರೆ ಮಗುಗೆ ಯಾವುದೇ ರೀತಿಯ ರೋಗ ಬರುವುದಿಲ್ಲ. 6 ತಿಂಗಳವರೆಗೆ ಕೊಟ್ಟರೆ ಮೆಮೊರಿ ಪವರು ತುಂಬ ಜಾಸ್ತಿ ಆಗುತ್ತೆ ಮತ್ತು ಯಾವುದೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಯೂಶಲಿ ನಾವು ನಮ್ಮ ಮುನಿಯಾಲ್ ಆಯುರ್ವೇದ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳ ಪುಷ್ಯ ನಕ್ಷತ್ರ ದಿನದಂದು ಇದನ್ನು ಕೊಡೋದಾಗುತ್ತೆ. ಈಗ ನೆಕ್ಸ್ಟ್ ಫೆಬ್ರವರಿ 20ರಂದು ಇದೆ. ಇದು ಯಾವ ವಯಸ್ಸಿನಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು, ಇಂಥದ್ದೇ ಟೈಮ್ ಅಂತ ಇಲ್ಲ. ನಾವು ನಿತ್ಯ ಸ್ವರ್ಣಪ್ರಾಶನ ಅಂತ ಹೇಳಿದರೆ ಹುಟ್ಟಿದ ಮಗು ಅಂದರೆ ಫ್ರಮ್ ದ ಡೇ 1 6 ಮಂತ್ವರೆಗೆ ಕೊಡುವಂಥದ್ದು. ಓಕೆ ಮೇಡಮ್, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ನಾನು ಬ್ರೇಕ್ ನಂತರ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತೊಗೊಂಡು ಮತ್ತಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ.